거. ಪೌರಾಣಿಕ ಮಹತ್ವ ಹೊಂದಿರುವ ಗಂಗಾವತಿ ತಾಲೂಕಿನ ಆನೆಗುಂದಿ ಸಮೀಪದ ಅಂಜನಾದ್ರಿ ಬೆಟ್ಟದಲ್ಲಿ ಹನುಮ ಜಯಂತಿಯ ಅಂಗವಾಗಿ ಹನುಮ ಮಾಲಾ ವಿಸರ್ಜನೆ ಕಾರ್ಯಕ್ರಮ ಭಕ್ತಿಭಾವದಿಂದ ಜರುಗಿತು. ಹನುಮ ಜಯಂತಿಯ ನಿಮಿತ್ತ ರಾಜ್ಯದ ನಾನಾ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಹನುಮ ಮಾಲಾಧಾರಿಗಳು ಅಂಜನಾದ್ರಿ ಬೆಟ್ಟಕ್ಕೆ ಭೇಟಿ ನೀಡಿ ಶ್ರೀ ಆಂಜನೇಯ ಸ್ವಾಮಿಯ ದರ್ಶನ ಪಡೆದು ಭಕ್ತಿಪೂರ್ವಕವಾಗಿ ಹನುಮ ಮಾಲಾ ವಿಸರ್ಜನೆ ನೆರವೇರಿಸಿದರು. ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ತಾಲೂಕಾಡಳಿತ ವತಿಯಿಂದ ಸಮರ್ಪಕ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕುಡಿಯುವ ನೀರು, ಆರೋಗ್ಯ ಸೇವೆ ಹಾಗೂ ಮಹಾಪ್ರಸಾದ ವಿತರಣೆಗೆ ವಿಶೇಷ ವ್ಯವಸ್ಥೆ ಮಾಡಲಾಗಿತ್ತು. ಬೆಳಗ್ಗಿನಿಂದಲೇ ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ, ಎಳನೀರು ಅಭಿಷೇಕ, ಪುಷ್ಪಾಲಂಕಾರ, ಮಹಾಮಂಗಳಾರತಿ ಹಾಗೂ ಲೋಕಕಲ್ಯಾಣಕ್ಕಾಗಿ ಹೋಮ ಹವನ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಿಯಮಬದ್ಧವಾಗಿ ಜರುಗಿದವು.
ಕುರಿತು ತಹಸೀಲ್ದಾರರಾದ ವಿಶ್ವನಾಥ್ ಮುರಡಿ ಮತ್ತು ಗಂಗಾವತಿ ಡಿವೈಎಸ್ಪಿ ಜೆಎಸ್ ನ್ಯಾಮಗೌಡರ್ ಅವರು ಮಾತನಾಡಿ, ಸುಮಾರು 8ರಿಂದ 10 ಸಾವಿರ ಭಕ್ತರು ಆಗಮಿಸುವ ನಿರೀಕ್ಷೆಯಿದ್ದು ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಸಿದ್ಧಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಒಂದು ಹನುಮ ಜಯಂತಿಯ ಅಂಗವಾಗಿ ನಮ್ಮ ಅಂಜನಾದ್ರಿ ಬೆಟ್ಟದಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಲಾಧಾರಿಗಳಿಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇವತ್ತು ಬೆಳಿಗ್ಗೆ 5:30 ದಿನ 6 ಗಂಟೆ ದಿನ ಎಲ್ಲರೂ ಜನ ಮಾಲಾಧಾರಿಗಳು ಬೆಟ್ಟದ ಮೇಲೆ ಹತ್ತಿದ್ದಾರೆ. ಎಲ್ಲರೂ ಸುರಕ್ಷಿತವಾಗಿ ಹತ್ತಿ ಆಂಜನೇಯನ ಒಂದು ಭಕ್ತಿಯಿಂದ ಹತ್ತಿ ಆಂಜನೇಯನ ಒಂದು ದರ್ಶನವನ್ನು ಪಡೆದಿದ್ದಾರೆ. ಅದೇ ರೀತಿಯಾಗಿ ಅವರಿಗೆ ನಾವು 8 ಗಂಟೆ ದಿನ ನೈವೇದ್ಯ ಮಾಡಿದ ತಕ್ಷಣ 8 ಗಂಟೆ ದಿನ ನಾವು ಊಟದ ವ್ಯವಸ್ಥೆಯನ್ನ ಮಾಡಿದ್ವಿ. ಸುಮಾರು 8,000ರಿಂದ 10,000 ಜನ ಊಟ ಮಾಡ್ಬೋದು. ಮಾಲಾಧಾರಣಕ್ಕಿಂತ ಸ್ವಲ್ಪ ಜನರು ಬೇರೆ ಅಂದ್ರೆ ಸಾರ್ವಜನಿಕರು ಕೂಡ ಇವತ್ತು ಆಗಮಿಸ್ತಿದ್ದು ಅವರಿಗೆ ಇಬ್ಬರಿಗೂ ಸೇರಿ ನಾವು ಒಂದು 8ರಿಂದ 10,000 ಜನರ ಒಂದು ಊಟದ ವ್ಯವಸ್ಥೆಯನ್ನ ಮಾಡ್ಕೊಂಡಿವಿ. ಹಂಗೇನಾದ್ರೂ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ಕೆಳಗೆ ಒಬ್ರು ಇದ್ದಾರೆ, ಮೇಲೊಬ್ರು ವೈದ್ಯಾಧಿಕಾರಿಗಳು ಇದ್ದಾರೆ. ಟೋಟಲ್ ಒಬ್ರು DSP ಅವರು, 4 ಜನ CPI ಮತ್ತೆ ಒಟ್ಟು 8 ಜನ PSIಗಳನ್ನ ನಮ್ಮ DSP ಸಾಹೇಬರು ನಿಯೋಜನೆ ಮಾಡಿದ್ದಾರೆ. ಬೆಳಗ್ಗಿದ್ದ ಅವರು ಕೂಡ ಬೆಟ್ಟದಲ್ಲಿದ್ದರೆ ನಾವು ಕೂಡ ಬೆಳಗ್ಗೆ 5 ಗಂಟೆಯಿಂದ ಇಲ್ಲೇ ವ್ಯವಸ್ಥೆ ಮಾಡಕ್ಕೆ ಎಲ್ಲ ಒಂದು ಸುವ್ಯವಸ್ಥೆಯನ್ನು ಮಾಡಿ, ಕೆಲವು ಜನ ಬೇರೆ ಬೇರೆ ತಾಲೂಕಿನವರು ಮಾಲೆಯನ್ನ ವಿಸರ್ಜನೆ ಮಾಡಿ ಅವ್ರವ್ರ ಊರಿಗೆ ಹೋಗಿದ್ದಾರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್. ಈಗ ನಮ್ಮ ಕೆಲವೊಂದು ಸಾರ್ವಜನಿಕರು ಬರ್ತಾರೆ, ಮಾಲಾಧಾರಿಗಳು ಇನ್ನು ಮೇಲೆ ಇದ್ದಾರೆ, ಅವ್ರಿಗೆಲ್ಲ ಊಟದ ವ್ಯವಸ್ಥೆಯನ್ನ ಮಾಡಿದ್ವಿ. ಯಾವುದು ಧಕ್ಕೆ ಆಗ್ಲಾರ್ದಂಗೆ ಸುರಕ್ಷಿತವಾಗಿ ಮಾಲಾಧಾರಿಗಳಿಗೆ ಒಂದು ವ್ಯವಸ್ಥೆಯನ್ನ ಮಾಡಿದೆ ಅಂತೇಳಿ ಹೇಳ್ತಾ ಇದ್ದೀವಿ. ಅಂಜನಾದ್ರಿಯಲ್ಲಿ ಬೆಳಗ್ಗೆನೆ ನಾವು ಈ ಹನುಮ ಜಯಂತಿ ಅಂಗವಾಗಿ ಪೂರ್ಣ ಅಭಿಷೇಕನ, ಎಳ್ನೀರ ಅಭಿಷೇಕ, ಆಮೇಲೆ ಮುಂತಾದ ಒಂದು ವಿಧಿ ವಿಧಾನಗಳನ್ನ ನಾವು ಕೈಗೊಂಡಿವಿ. ಅದೇ ರೀತಿಯಾಗಿ ಹೆಂಗ್ ನಾವು ಹನುಮ ಮಾಲ ವಿಸರ್ಜನೆಯಲ್ಲಿ ಹೋಮ ಮಾಡ್ತೀವಲ್ಲ, ಅದೇ ತರ ಹೋಮವನ್ನ ನಾವು ಬೆಳಗ್ಗೆ 1 ಅವರ್ ಎಲ್ಲ ಕೈಗೊಂಡಿದ್ವಿ. ಸಾಧು ಸಂತರು ಎಲ್ಲ ಕೆಲವು ಜನ ಪಾಲ್ಗೊಂಡಿದ್ರು, ಅವರು ಇವರಲ್ಲಿದೆ. ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ಎಲ್ಲಾ ಭಕ್ತರಿಗೆ ನಾವು ಅನುಕೂಲ ಮಾಡ್ತೀವಿ. ನಾನು ನಿಮ್ಮ ಗಂಗಾವತಿಯ DSP ನ್ಯಾಮಗೌಡರ್. ತಮ್ಗೆಲ್ಲರಿಗೂ ಸಹಿತ ಇಂದು ಹನುಮ ಜಯಂತಿಯ ಎಲ್ಲ ನಾಗರಿಕರಿಗೆ ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಇಂದು ಹನುಮನ ಜನ್ಮಸ್ಥಳ, ಹನುಮನ ನಾಡು ಅಂಜನಾದ್ರಿಯಲ್ಲಿ ಅತಿ ಭವ್ಯವಾಗಿ ಹನುಮ ಮಾಲೆಯ ಹಾಗೂ ಹನುಮ ಜಯಂತಿಯ ಉತ್ಸವ ನಡೀತಾ ಇದೆ. ರಾತ್ರಿಯಿಂದ ಸುಮಾರು ಭಕ್ತರು ಇಲ್ಲಿ ಬಂದು ಅಂಜನಾದ್ರಿಯ ಹನುಮನ ಆಶೀರ್ವಾದನ ಪಡೆದುಕೊಂಡು ಹೋಗಿದ್ದಾರೆ. ನಾವೆಲ್ಲರೂ ಶಾಂತ ರೀತಿಯಿಂದ ಇಲ್ಲಿ ಬಂದು ಹನುಮನ ಆಶೀರ್ವಾದ ಪಡೆದುಕೊಂಡು ಹೋಗ್ಬೇಕು. ಇಲ್ಲಿ ತಾಲೂಕು ಆಡಳಿತದಿಂದ ಎಲ್ಲ ಪ್ರಸಾದದ ವ್ಯವಸ್ಥೆ ಹಾಗೂ ಪೊಲೀಸ್ ಇಲಾಖೆಯಿಂದ ಸಂಚಾರ ಹಾಗೂ ಕಾನೂನು ಸುವ್ಯವಸ್ಥೆ ವ್ಯವಸ್ಥೆಯನ್ನು ಎಲ್ಲವನ್ನು ಮಾಡಲಾಗಿದೆ. ನಾವೆಲ್ಲರೂ ಅತಿ ಖುಷಿಯಿಂದ ವಿಜೃಂಭಣೆಯಿಂದ ಬಂದು ಭಗವಂತನ ಆಶೀರ್ವಾದನ ಪಡೆದುಕೊಂಡು ಶಾಂತ ರೀತಿಯಿಂದ ಮತ್ತು ಮರಳಿ ತಮ್ಮ ಗ್ರಾಮಗಳಿಗೆ, ತಮ್ಮ ಊರುಗಳಿಗೆ ಹೋಗಲು ಈ ಮೂಲಕ ಕೋರುತ್ತೇನೆ. ಜೈ ಶ್ರೀರಾಮ್. ಇದೇ ವೇಳೆ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ RB ಪಾಟೀಲ್ ಮಾತನಾಡಿ, ಕಿಷ್ಕಿಂಧೆಯ ಪವಿತ್ರ ಅಂಜನಾದ್ರಿ ಕ್ಷೇತ್ರಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸಿ ಹನುಮಮಾಲಾ ವಿಸರ್ಜನೆ ಮಾಡಿರುವುದು ಸಂತಸದ ವಿಚಾರವಾಗಿದ್ದು, ಅಯೋಧ್ಯೆಯ ರಾಮಮಂದಿರದ ಮಾದರಿಯಲ್ಲಿ ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಎಂದು ಸರ್ಕಾರವನ್ನು ಒತ್ತಾಯಿಸಿದರು. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ RB ಪಾಟೀಲ್, ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಿದ್ದು, ಇಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹನುಮನಹಳ್ಳಿಯ ಹನುಮ ಜಯಂತಿಯ ಒಂದು ಮಹೋತ್ಸವದಂದು ಇಡೀ ದೇಶಾದ್ಯಂತ ಹಾಗೂ ಗ್ಲೋಬಲ್ ಆದ್ಯಂತ ಎಲ್ಲ ಹನುಮ ಮಾಲಾಧಾರಿಗಳು ಬಂದು ಇವತ್ತು ಅವರು 10 ದಿನ, 11 ದಿನ, 101 ದಿನ, 41 ದಿನ ಈ ಥರ ಒಂದು ಉಪವಾಸ, ಧ್ಯಾನ, ಪೂಜೆ ಕೈಂಕರ್ಯಗಳು ಮಾಡಿ ಇವತ್ತು ಹನುಮ ಮಾಲೆಯನ್ನು ವಿಸರ್ಜನೆ ಮಾಡಿ ಮತ್ತು ಹನುಮ ಜಯಂತಿಯನ್ನು ಸಂಭ್ರಮದಿಂದ ಆಚರಣೆ ಮಾಡಿದ್ದ ಎಲ್ಲ ಹನುಮ ಮಾಲಾಧಾರಿಗಳಿಗೆ ನಾನು ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ, ನಮ್ಮ ಕೋರಿಕೆ ಇಷ್ಟೇ, ಅಂಜನಾದ್ರಿ ಅಭಿವೃದ್ಧಿ ಆಗಬೇಕು. ಅಂಜನಾದ್ರಿಯ ಇಡೀ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ನಮ್ಮ ಒಂದು ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಎಂದು ನಾನು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಹೆಸರಿಗೆ ಮಾತ್ರ ಅಂಜನಾದ್ರಿಯ ಅಕೌಂಟಲ್ಲಿ 100 ಕೋಟಿ 200 ಕೋಟಿ ಎಂದು ನಿರ್ಧಾರ ಮಾಡಿ ಅದು ಅಭಿವೃದ್ಧಿಗೆ ಯಾವುದೇ ರೀತಿ ಹಣವನ್ನು ಬಳಕೆ ಮಾಡದೆ ಅಂಜನಾದ್ರಿಯ ಒಂದು ಕ್ಷೇತ್ರ ಅಭಿವೃದ್ಧಿ ಹಿನ್ನಡೆ ಆಗಲು ಕಾರಣವಾಗಿದೆ. ಆದ ಕಾರಣ ಸಂಬಂಧಪಟ್ಟ ಕರ್ನಾಟಕದ ಜನನಾಯಕ ಗೌರವಾನ್ವಿತ ಮುಖ್ಯಮಂತ್ರಿಯಲ್ಲಿ ನಾವು ಮನವಿ ಮಾಡಿಕೊಳ್ಳುವುದಿಷ್ಟೇ, ನಮ್ಮ ಕರ್ನಾಟಕದಲ್ಲಿ ಧರ್ಮಸ್ಥಳ ಕ್ಷೇತ್ರ
ಯಾವ ರೀತಿ ಅಭಿವೃದ್ಧಿ ಆಗಿದೆ, ಅದೇ ರೀತಿಯಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಅದೇ ರೀತಿಯಾಗಿ ನಮ್ಮ ಅಂಜನಾದ್ರಿ ಕಿಷ್ಕಿಂಧ ಕ್ಷೇತ್ರ ಕೂಡ ಅಭಿವೃದ್ಧಿ ಆಗಬೇಕಂತೇಳಿ ಒತ್ತಾಯ ಮಾಡುತ್ತೇವೆ. ಇಲ್ಲಿ ಭಕ್ತರಿಗೆ ತಾಲೂಕು ದಂಡಾಧಿಕಾರಿಗಳಾದಂಥ ವಿಶ್ವನಾಥ್ ಮುರಡಿ ಸಾರು ಎಲ್ಲ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ. ಹಾಗೂ ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗಲಾರದಂತೆ ಎಲ್ಲ ಒಂದು ರಕ್ಷಣಾ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಜಿಲ್ಲಾ ಆಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ನಮ್ಮ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯಿಂದ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇವೆ. ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳಲ್ಲಿ ಮನವಿ ಏನಂದ್ರೆ, ತಾವು ಭಕ್ತಿ ಪೂರ್ವಕವಾಗಿ ತಾವು ಹನುಮನ ಅಂಜನಾದ್ರಿಯಲ್ಲಿ ಏನೇ ಬೇಡಿಕೊಂಡ್ರು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತವೆ. ಆದ ಕಾರಣ ಎಲ್ಲ ಸರ್ವ ಭಕ್ತರು ಅಂಜನಾದ್ರಿಯಲ್ಲಿ ಭಕ್ತಿ ಪೂರ್ವಕವಾಗಿ ನೀವು ಹರಕೆಗಳನ್ನು ಒತ್ತುಕೊಳ್ಳಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗಂಗಾವತಿ ವಿಧಾನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಅಂಜನಾದ್ರಿಯ ಕಿಷ್ಕಿಂಧ ಪರ್ವತದಲ್ಲಿ ಇವತ್ತು ಹನುಮ ಹುಟ್ಟಿದ ನಾಡು ಎಂದೇ ಪ್ರಖ್ಯಾತಿಯಾಗಿರ್ತಕ್ಕಂಥ ಹನುಮನ ಇವತ್ತು ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಎಲ್ಲ ಕಡೆ ಇಡೀ ಜಿಲ್ಲೆಯಾದ್ಯಂತ ಬರ್ತಕ್ಕಂಥ ಮಾಲಾಧಾರಿಗಳು ಇವತ್ತು ಮಾಲೆಯನ್ನ ಧರಿಸಿ ತಮ್ಮ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಿ ಇವತ್ತು ಮಾಲೆಯನ್ನು ವಿಸರ್ಜನೆ ಮಾಡಿ ಇವತ್ತು ಹನುಮನ ಕೃಪೆಗೆ ಪಾತ್ರರಾಗಿದ್ದಾರೆ. ಎಲ್ಲ ಸಕಲ ಸದ್ಭಕ್ತರು ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಹನುಮನ ಕೃಪೆಗೆ ಪಾತ್ರರಾಗಿ ಆತನ ಆಶೀರ್ವಾದವನ್ನು ಪಡೆದು ಪುನೀತರಾಗಬೇಕಂತ ಹೇಳಿ ಈ ಒಂದು ಅಂಜನಾದ್ರಿ ಪರ್ವತ ಕಿಷ್ಕಿಂಧದಲ್ಲಿ ಇನ್ನು ಮೂಲಭೂತವಾದಂಥ ಸೌಲಭ್ಯಗಳನ್ನ ಸರ್ಕಾರ ಒದಗಿಸಬೇಕು. ಇಲ್ಲಿ ಅನೇಕ ರೀತಿಯಲ್ಲಿ ಒಂದು ಇಡೀ ರಾಜ್ಯಾದ್ಯಂತ ಬರ್ತಕ್ಕಂಥ ಜನಗಳಿಗೆ ಎಲ್ಲ ವ್ಯವಸ್ಥೆಯನ್ನ ಅನುಕೂಲಕರವಾಗಿರ್ಬೇಕಂತ ಹೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡುತ್ತಾ ಈ ಹನುಮನ ಒಂದು ಆಶೀರ್ವಾದವನ್ನ ಎಲ್ಲರೂ ಪಡೀಲಿಕ್ಕೆ ಬಂದಿದ್ದಾರೆ. ಆ ಹನುಮ ಎಲ್ಲರಿಗೂ ಒಂದು ಒಳ್ಳೆಯದನ್ನ ಮಾಡ್ಲಿ, ಎಲ್ಲರಿಗೆ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ನೀಡಿ ಕರುಣಿಸಲಿ ಅಂತೇಳಿ ಸಂದರ್ಭದಲ್ಲಿ ಹನುಮನ ಜಯಂತಿಯ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಬಿಜೆಪಿ ಮುಖಂಡ ಸಂತೋಷ್ ಕೆಲೋಜಿ ಮಾತನಾಡಿ, ಶ್ರೀರಾಮ, ಲಕ್ಷ್ಮಣ, ಹನುಮಂತ, ವಾಲಿ, ಸುಗ್ರೀವ ನಡೆದಾಡಿದ ಈ ಪವಿತ್ರ ಭೂಮಿಯಲ್ಲಿ ಜನಿಸಿರುವುದು ನಮ್ಮ ಪುಣ್ಯ ಎಂದು ಹೇಳಿದರು. ಜೈ ಶ್ರೀರಾಮ್. ಹನುಮ ಹುಟ್ಟಿದ ನಾಡು ಅಂಜನಾದ್ರಿಯಲ್ಲಿ ಅಂಜನಿ ಮಾತೆಯ ಪುತ್ರ ಹನುಮನ ಜನ್ಮದಿನ, ಹನುಮ ಜಯಂತಿ ಇವತ್ತು. ಕಲಿಯುಗದ ಚಿರಂಜೀವಿ, ಕಲಿಯುಗದಲ್ಲಿ ನಿತ್ಯವೂ ಸದ್ಭಕ್ತರಿಗೆ, ವಿಶ್ವದ ಸದ್ಭಕ್ತರಿಗೆ ಕೇಳಿದ ವರವನ್ನು ಕೊಡ್ತಕ್ಕಂಥ ಮಹಾಬಲಿ ವೀರಾಂಜನೇಯನ ಜನ್ಮಸ್ಥಳ ಮತ್ತು ಜನ್ಮದಿನ ಇವತ್ತು. ಈ ಕಿಷ್ಕಿಂಧ ನಗರಿಂದ ತಮ್ಮೆಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ, ಗಂಗಾವತಿ ನಗರ ಹನುಮ ಹುಟ್ಟಿದ ನಾಡು. ಹನುಮ, ರಾಮ, ಲಕ್ಷ್ಮಣ, ವಾಲಿ, ಸುಗ್ರೀವ, ಜಾಂಬುವಂತ ಇವರೆಲ್ಲರೂ ಓಡಾಡಿದಂಥ ಪವಿತ್ರವಾದಂಥ ನಾಡಿನಲ್ಲಿ ನಾವೆಲ್ಲರೂ ಇದ್ದೇವೆ. ನಮ್ಮೆಲ್ಲರ ಸೌಭಾಗ್ಯ ಇಂಥ ಒಂದು ಪುಣ್ಯ ಸ್ಥಳದಲ್ಲಿ ಹುಟ್ಟಿ ಬೆಳೆದು ಆಡಿ ಬಾಳ್ತಾ ಇರೋದು. ಹಾಗೆ ನಮ್ಮ ಕರ್ನಾಟಕವೂ ಸಹ, ಇಡೀ ಕರ್ನಾಟಕ ಕಿಷ್ಕಿಂಧ ಕ್ಷೇತ್ರ ಗಂಗಾವತಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ, ಈ ಭಾರತದ ಹಿಂದೂ ಬಾಂಧವರಿಗೆ, ವಿಶ್ವದ ಹಿಂದೂ ಬಾಂಧವರಿಗೆ ಕಲಿಯುಗದ ಚಿರಂಜೀವಿ ಹನುಮನ ಜನ್ಮದಿನದ ಜಯಂತಿಯ ಎಲ್ಲರಿಗೂ ಶುಭಾಶಯವನ್ನು ಕೊಡ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಒಟ್ಟಿನಲ್ಲಿ ಭಕ್ತಿಭಾವದಿಂದ ಕೂಡಿದ ಹನುಮ ಮಾಲಾ ವಿಸರ್ಜನೆ ಕಾರ್ಯಕ್ರಮ ಅಂಜನಾದ್ರಿಯಲ್ಲಿ ಅದ್ಧೂರಿಯಾಗಿ ನೆರವೇರಿತು.